ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗೌತಮಿ ನವೀನ್ ಆರ್ಯ. ಸೊ ಇವತ್ತು ಒಂದು ಟ್ರಾವೆಲ್ ವ್ಲಾಗ್ ಆಗಿರುತ್ತೆ. ಸೊ ಇಲ್ಲೇ ನಮ್ಮ ಬ್ಯಾಂಗ್ಳೂರ್ ಹತ್ರನೇ ಒಂದು ರೆಸಾರ್ಟ್ ಹೋಗಿದ್ವಿ. ಸೊ ಈ ವ್ಲಾಗ್ ಬಂದು ಒಂದು 7 ಮಂತ್ಸ್ ಹಿಂದೆ ಶೂಟ್ ಮಾಡಿರೋದು ಅಂತ ಅನ್ಕೊಬೋದು. ಬಟ್ ಸ್ಟಿಲ್ ನನಗೆ ಇದು ತುಂಬ 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 ಇಷ್ಟವಾದ ಜಾಗ, ಇಷ್ಟವಾದ ದಿನ, ಇಷ್ಟವಾದ ಜನರ ಜೊತೆ ಹೋಗಿರೋದ್ರಿಂದ ನಾನು ಈ ವಿಡಿಯೋನ ಪೋಸ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ತುಂಬಾ ಚೆನ್ನಾಗಿತ್ತು. ಅದೇ ಹೇಳ್ತಾರಲ್ವ, ನಮ್ಮ ಕಂಫರ್ಟ್ ಝೋನಲ್ಲಿ ಯಾರು ಇರ್ತಾರೆ, ನಾವು ಅವ್ರ ಜೊತೆ ಇದ್ದಾಗ ನಮ್ಮ ಟೈಮ್ ಕೂಡ ಅಷ್ಟೇ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ತುಂಬ ಚೆನ್ನಾಗಿರುತ್ತೆ. ಎಲ್ಲೂ ಅನ್ಕಂಫರ್ಟೇಬಲ್ ಇರಲ್ಲ. ಚೆನ್ನಾಗಿ ಮಾತಾಡಿಕೊಂಡು ಮಕ್ಕಳ ಜೊತೆ ಎಲ್ಲ ಆಟಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ಡೇ ಅಂತೂ ಕಂಪ್ಲೀಟಾಗಿ ಚೆನ್ನಾಗಿತ್ತು. ಸೊ ಇದು ನಮ್ಮ ಮನೆಯಿಂದ ಬಂದು ಒಂದು 2 hours ಜರ್ನಿ ಆಯಿತು. ಸೊ ಹೋದ್ವಿ ರೆಸಾರ್ಟ್. ಒಂದಷ್ಟು ಮಾತುಕತೆ ಹಾಗೆ ಅವ್ರನ್ನ ರೇಗಿಸ್ಕೊಂಡು ಮಾಡಿಕೊಂಡು ಟ್ರಾವೆಲ್ ಮಾಡ್ಕೊಂಡು ಹೋದ್ವಿ. ಸೊ ಈ ಥರ ಮಾತು ಎಲ್ಲ ಇರೋವಾಗ ನಾವು ಹೇಗೆ ಟ್ರಾವೆಲ್ ಮಾಡ್ತೀವಿ ಅನ್ನೋದೇ ಗೊತ್ತಾಗಲ್ಲ. ಎಷ್ಟು ದೂರ ಇದ್ರೂ ಒಂದು ಇಲ್ಲೇ ಬಂದುಬಿಡ್ತೇನೋ ಅಂತ ಅನ್ನಿಸ್ತು. ಹಾಗೆ ಮಧ್ಯದಲ್ಲಿ ನಿಲ್ಲಿಸಿ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಂಡ್ವಿ. ಬಿಕಾಸ್ ನಾವು ಹೊರಟಿದ್ದೆ ಮನೆಯಿಂದ ಲೇಟ್ ಆಗಿತ್ತು. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಅದಾದಮೇಲೆ ನಾವು ರೆಸಾರ್ಟ್ ರೀಚ್ ಆದ್ವಿ. ಇದು ಬಂದುಬಿಟ್ಟು RR ರಿಟ್ರೀಟ್ ಅಂತ ಹೇಳಿಬಿಟ್ಟು ಒಂದು ರೆಸಾರ್ಟ. ಮೋಸ್ಟ್ ಆಫ್ ದ ವೀಡಿಯೋಸ್ ಎಲ್ಲ ನಾನು ಕೂಡ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿದ್ದೀನಿ. ಚೆನ್ನಾಗಿದೆ ರೆಸಾರ್ಟ್. ನೀವು ಎಂಟರ್ ಆಗ್ತಿರ್ಬೇಕಾದ್ರೆ ಆ ವೈಬ್ ಗೊತ್ತಾಗುತ್ತೆ. ಸೊ ನಾವು ವೀಕ್ ಡೇಸಲ್ಲಿ ಹೋಗಿದ್ವಿ. ವೀಕ್ ಡೇಸಲ್ಲಿ ಹೋದರೂ ಕೂಡ ತುಂಬಾ ಜನರು ಇದ್ದರು ಅಲ್ಲಿ. ಹಾಗೆ ತುಂಬ ಬೇಕಾದಷ್ಟು ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಸೊ ನವೀನ್ ಮತ್ತು ಅವ್ರ ಫ್ರೆಂಡ್ ಹೋಗಿಬಿಟ್ಟು ಒಳಗೆ ಏನೇನು ಪ್ರೊಸೀಜರ್ಸ್ ಇದೆ ಅದೆಲ್ಲ ಮುಗಿಸ್ಕೊಂಬರಕ್ಕೆ ಹೋದರು. ಸೊ ನಾವೇನಿದ್ವಿ ಆಚೆ ವೆಯ್ಟ್ ಮಾಡ್ತಾಯಿದ್ವಿ. ಅಂತೂ ಫುಲ್ ಎಕ್ಸೈಟೆಡ್ ಆಗಿದ್ದ. ಸೊ ಎಲ್ಲ ಪ್ರೊಸೀಜರ್ ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೋಗಿ ನಮ್ಮ ಲಗೇಜ್ ಏನಿದೆ ಅದನ್ನು ಸ್ವಲ್ಪ ದೂರ ಇಟ್ಟುಬಿಟ್ಟು ಹೋಗಬೇಕು. ಸೊ ನನ್ನ ಫೇಸ್ ಎಲ್ಲ ಫುಲ್ಲು ದಪ್ಪ ದಪ್ಪ ಇದೆ. ಬಿಕಾಸ್ ಇದು ಪ್ರೆಗ್ನೆಂಟ್ ಇದ್ದಾಗ ತೆಗೆದಂಥದ್ದು. ಅದಾದಮೇಲೆ ಹೋಗ್ಬಿಟ್ಟು ವೆಲ್ಕಮ್ ಡ್ರಿಂಕ್ ಒಂದು ಕೌಂಟರ್ ಇತ್ತು. ವೆಲ್ಕಮ್ ಡ್ರಿಂಕ್ ಕುಡಿದ್ವಿ. ಸೊ ಅಲ್ಲೇ ಪಕ್ಕದಲ್ಲಿ ಪ್ಲೇ ಏರಿಯಾ ಇತ್ತು ಮಕ್ಕಳಿಗೆ. ಇನ್ನೇನು ಬೇಕಲ್ವಾ, ಅದಕ್ಕಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ದ. ಅವನು ವೆಲ್ಕಮ್ ಡ್ರಿಂಕ್ ಕುಡಿಯೋದಕ್ಕಿಂತ ಮುಂಚೆನೇ ಅಲ್ಲಿಗೆ ಹೊರಟೋಗ್ಬಿಟ್ಟಿದ್ದ ನಮ್ಮನ್ನು ಬಿಟ್ಬಿಟ್ಟು. ಸಖತ್ ಚೆನ್ನಾಗಿ ಎಂಜಾಯ್ ಮಾಡಿದ್ದಾನೆ ಅಲ್ಲಿ. ಹಾಗೆ ನಮ್ಮ ಜೊತೆ ಬಂದವರು ನವಿಂದು ಫ್ರೆಂಡ್, ಅವ್ರ ವೈಫ್, ಅವ್ರ ಮಕ್ಕಳು ಎಲ್ಲ ಹೀಗಿತ್ತು. ಸೊ ಅವ್ರಿಗೂ ಒಂದು ಮಗು ಇರೋದ್ರಿಂದ ಅವನು ಕೂಡ ಅದರ ಜೊತೆ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿದ್ದ. ಇಬ್ಬರು ಚೆನ್ನಾಗಿ ಆಟಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರು. ನಮಗೂ ಒಂದು ಬ್ರೇಕ್ ಬೇಕಿತ್ತು ಅಂತ ಅನ್ನಿಸ್ತಾಯಿತ್ತು. ಬಿಕಾಸ್ ಆ ಪ್ರೆಗ್ನೆನ್ಸಿ ಆ ಟೈಮ್ ನಿಮಗೆ ಗೊತ್ತಿರುತ್ತಲ್ವ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಹೇಳಬೇಕಂದ್ರೆ ಪ್ರೆಗ್ನೆಂಟ್ ಟೈಮ್ ಕೂಡ ಅದೊಂಥರ ಏನೋ ಹೆಕ್ಟಿಕ್ ಇದ್ದಂಗೆ, ಮೂಡ್ ಸ್ವಿಂಗ್ಸ್ ಅದು ಇದು ಎಲ್ಲ. ಡೆಲಿವರಿ ಆಮೇಲೆ ಇನ್ನೊಂಥರ ಕತೆ. ಸೊ ಇದರ ಮಧ್ಯೆ ನಮಗೆ ಈ ಥರ ಎಲ್ಲ ಇರೋವಾಗ ಮಧ್ಯದಲ್ಲಿ ಒಂದು ಬ್ರೇಕ್ ಬೇಕು ಅನಿಸುತ್ತೆ. ಸೊ ಅದನ್ನು ನಮ್ಮನ್ನ ನೋಡೋದಕ್ಕಾಗ್ದೇ ಸೊ ಹಾಗೆ ಒಂದು ಹೋಗ್ಬಿಟ್ಟು ಬರೋಣ, ಫ್ಯಾಮಿಲಿ ಗೆಟ್ ಟುಗೆದರ್ ಹಂಗಾಗುತ್ತೆ, ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂತ. ಸೊ ಇದು ಬಂದುಬಿಟ್ಟು ಒಂದು ಚಿಕ್ಕ ಪಾಪು ಅವ್ರದ್ದು, ಚೈತ್ರ ಶ್ರೀಧರ್ ಅಂತ ಅವ್ರದ್ದು ಚಿಕ್ಕ ಪಾಪು. ಸೊ ಇವನು ಅಷ್ಟೇ ಎಂಜಾಯ್ ಮಾಡ್ತಾಯಿದ್ದ. ಚಿಕ್ಕವನಲ್ವ, ಇವನನ್ನು ನಾವು ಮಾಡಿಕೊಂಡು ನೋಡ್ಕೊಬೇಕಾಗಿತ್ತು. ಬಟ್ ಅವರಿಬ್ಬರು ದೊಡ್ಡವರು, ಅವರು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಆಟಾಡ್ಕೊಂಡಿದ್ರು. ಎಷ್ಟು ಕ್ಯೂಟ್ ಅನಿಸುತ್ತಲ್ವ. ಇವಾಗ ನನಗನ್ಸುತ್ತೆ ನನ್ನ ಬೇಬಿನ ಕರ್ಕೊಂಡೋದ್ರೆ ಸೊ ಅವಳು ಇದೇ ಥರ ಎಂಜಾಯ್ ಮಾಡ್ಬೋದು ಅಂತ. ಬಂತು ಏನೇನು ಆ್ಯಕ್ಟಿವಿಟೀಸ್ ಇದೆ ಕಿಡ್ಸ್ ಝೋನಲ್ಲಿ ಎಲ್ಲನೂ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದ. ನಮಗೆ ಅನಿಸುತ್ತೆ ಏನು ಇವನು ಇಷ್ಟೊಂದು ಸ್ಟ್ರಾಂಗ್ ಇದ್ದಾನೆ ಅಂತ. ಬಿಕಾಸ್ ನಾವು ಮನೇಲಿ ಇಟ್ಕೊಂಡಾಗ ಬರೀ ಮನೆಯಲ್ಲಿ ಏನೇನಿರುತ್ತೆ ಅದರೊಳಗೇನೆ ಟಿ ವಿ ಇಲ್ಲ ಇಲ್ಲೇ ಮಕ್ಳ ಹತ್ರ ಸೈಕ್ಲಿಂಗ್ ಮಾಡೋದು ಇಷ್ಟೇ ಮಾಡ್ತಾನೆ. ಬಟ್ ಕರ್ಕೊಂಡು ಹೋದಾಗ ನಮಗೂ ಗೊತ್ತಾಗುತ್ತೆ ನಮ್ಮ ಮಗನೂ ಸ್ವಲ್ಪ ಸ್ಟ್ರಾಂಗ್ ಇದ್ದಾನೆ, ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾನೆ ಅನ್ನೋದು. ಇವನಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ದ. ಅವನಿಗೆ ಏನಂದರೆ ಆಚೆ ಹೋದಾಗ ಎಲ್ಲನೂ ಎಕ್ಸ್ಪ್ಲೋರ್ ಮಾಡಬೇಕು ಅದೊಂದು ಬಂದುಬಿಡುತ್ತೆ ಅವನಿಗೆ. ಮನೇಲಿದ್ದಾಗ ಸ್ವಲ್ಪ ಸೈಲೆಂಟಾಗಿರ್ತಾನೆ. ಬಟ್ ಆಚೆ ಹೋದಾಗ ಈ ಥರ ಎಕ್ಸ್ಪ್ಲೋರ್ ಮಾಡಬೇಕು ಅದು ಇದು ಅಂದ್ಕೊಂಡು ಎಂಜಾಯ್ ಮಾಡ್ತಾಯಿದ್ದ. ಕೆಲವೊಂದನ್ನು ನಾವೇ ಬೇಡ ಅಂತ ಹೇಳಿದ್ರು, ಇಲ್ಲ ನಾನು ಮಾಡ್ತೀನಿ ಅಂತ ಹೇಳಿಕೊಂಡು ಹೋಗ್ತಾಯಿದ್ದ ಅವನೇ. ಈ ಥರ ಎಲ್ಲ ಗೇಮ್ನೂ ಎಕ್ಸ್ಪ್ಲೋರ್ ಮಾಡ್ತಾಯಿದ್ರು. ಇವನು ಸ್ವಲ್ಪ ಚಿಕ್ಕವನಿದ್ದ. ಸೊ ಅದರಿಂದ ಅವ್ರ ಅಪ್ಪ ಇಟ್ಕೊಂಡು ಆಟ ಆಡಿಸ್ತಾ ಇದ್ದರು. ಸ್ವಲ್ಪ ಭಯ ಪಟ್ಕೊತಾ ಇದ್ದ. ಬಟ್ ಸ್ಟಿಲ್ ಚೆನ್ನಾಗಿ ಅವನು ಎಂಜಾಯ್ ಮಾಡಿದ್ದಾನೆ. ಹಾಗೆಯೇ ಅಥರ್ವ ಬಂದು ಎಲ್ಲ ಗೇಮ್ನೂ ಎಕ್ಸ್ಪ್ಲೋರ್ ಮಾಡಿದ್ದಾನೆ. ನಮಗೆ ಮಕ್ಕಳ ಕೆಪಾಬಿಲಿಟೀಸ್ ಗೊತ್ತಾಗೋದು ಆಚೆ ಕರ್ಕೊಂಡು ಹೋದಾಗನೇ. ಎಷ್ಟು ಆಟ ಆಡ್ತಾರೆ, ಹೊರಗಡೆ ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಅಂತ. ಇದನ್ನೆಲ್ಲ ನೋಡುವಾಗ ಅನಿಸುತ್ತೆ ಒನ್ಸ್ ಇನ್ ಅ ಮಂತ್ ಅಥವಾ ಎಲ್ಲಾದರೂ ಒಂದು ಸಲ ನಾವು ಅವ್ರಿಗೆ ಒಂದಷ್ಟು ಟೈಮ್ನ ಕೊಡಬೇಕು, ಆಚೆ ಕರ್ಕೊಂಡು ಹೋಗಬೇಕು ಅಂತ. ಹಾಗೆ ನಾವು ಲೇಡೀಸ್ ಕೂಡ ಅಷ್ಟೇ, ವರ್ಕಿಂಗ್ ವುಮೆನ್ನಲ್ಲಿದ್ದವ್ರಿಗೆ ಅವ್ರಿಗೆ ಇನ್ನೊಂಥರ ಪ್ರೆಷರ್ ಇರುತ್ತೆ. ಸೊ ಈ ಟೈಮಲ್ಲಿ ನಾನು ಮನೆಯಲ್ಲೇ ಇದ್ದೆ, ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ದೆ. ಜಾಬ್ಗೂ ಕೂಡ ರಿಸೈನ್ ಮಾಡಿ ಆರಾಮಾಗಿ ಮನೇಲಿದ್ದ ಟೈಮಲ್ಲಿ ಹೋಗಿದ್ದಂಥದ್ದು ಇಲ್ಲಿ.
ಸೊ ಹಾಗೇನೇ ಮನೇಲಿ ಯಾರ್ಯಾರು ಇರ್ತಾರೆ ಅವ್ರಿಗೂ ಒಂದು ಬ್ರೇಕ್ ಬೇಕಾಗುತ್ತೆ. ವರ್ಕಿಂಗ್ ಲೈಫ್ ಆಗಿರ್ಬೋದು, ಯಾರಿಗಾದರೂ ಒಂದು ಬ್ರೇಕ್ ಬೇಕಾದಾಗ ಈ ಥರ ಕರ್ಕೊಂಡು ಹೋದರೆ ಎಂಜಾಯ್ ಮಾಡ್ಬೋದು. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ದಾರೆ ಈ ಪ್ಲೇಸಲ್ಲಿ. ಅದಾದಮೇಲೆ ಒಂದಷ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ ನಾವೆಲ್ಲರೂ ಸೇರಿ. ಮಕ್ಕಳೆಲ್ಲ ಆಟ ಆಡ್ತಾ ಇದ್ದರು. ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಒಂದಷ್ಟು ಮಾತುಕತೆ, ಒಂದು ಹೋಲ್ ಡೇನ ನಾವಲ್ಲಿ ಸ್ಪೆಂಡ್ ಮಾಡ್ತಿದ್ದೀವಿ ಅಂತ ಹೇಳಿದರೆ ಚೆನ್ನಾಗೇ ಎಂಜಾಯ್ ಬಂದ್ವಿ. ಅದಾದಮೇಲೆ ಇಲ್ಲಿಗೆ ಹೋದರು ಆಟ ಆಡೋದಕ್ಕೆ. ಸೊ ಇಲ್ಲಿ ನವೀನ್, ಅಥರ್ವ್ ಹಾಗೆ ಅವರು ಅಣ್ಣದು ಬೇಬಿ ಎಲ್ಲರೂ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ರು ಇದರಲ್ಲಿ. ಇದು ಒಂದು ಪೇಡ್ ಇತ್ತು ಅನಿಸುತ್ತೆ. ಒಂದಿಷ್ಟು ಮಿನಿಟ್ಸ್ ಅಂತ ಇತ್ತು, ಮೇ ಬಿ 20 ಮಿನಿಟ್ಸ್ ಅಂತ ಅಂದ್ಕೊತೀನಿ. ನಂಗೆ ಅಷ್ಟೊಂದು ನೆನಪಿಲ್ಲ ಇದು ಪೇಡ್ ಇತ್ತಾ ಅಥವಾ ಇನ್ನೊಂದು ಅಂತ. ಸೊ ಇದರಲ್ಲಿ ಒಂದಷ್ಟೊತ್ತು ಆಟ ಆಡಿದ್ವಿ. ಇಂಡೋರ್ ಗೇಮ್ಸ್ ಕೂಡ ಇದರಲ್ಲಿ ತುಂಬಾ ಚೆನ್ನಾಗಿದೆ. ನಾವು ಮೋಸ್ಟ್ ಆಫ್ ದ ಟೈಮ್ ಇಲ್ಲೇ ಸ್ಪೆಂಡ್ ಮಾಡಿದ್ವಿ, ಯಾಕಂದರೆ ಮಕ್ಕಳು ಇದರಲ್ಲಿ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಸೊ ಅಲ್ಲೇ ಸಾಂಗ್ ಎಲ್ಲ ಹೇಳ್ಕೊಂಡು, ಇಲ್ಲಿ ಅಷ್ಟೊಂದು ಜನರು ಕೂಡ ಯಾರೂ ಇರಲಿಲ್ಲ, ಕ್ರೌಡ್ ಇಲ್ಲದೆ ಇರೋ ಕಾರಣ ನಾವು ಇಲ್ಲಿ ಜಾಸ್ತಿ ಟೈಮ್ನ ನಾವು ಸ್ಪೆಂಡ್ ಮಾಡಿ ಆಟ ಆಡ್ತಾ ಇದ್ವಿ. ನನಗಂತೂ ಏನು ಟಯರ್ಡ್ನೆಸ್ ಏನೂ ಇರಲಿಲ್ಲ. ಬಟ್ ಈ ಟೈಮಲ್ಲಿ ನನಗೆ ಸ್ವಲ್ಪ ಕಾಲು ಸ್ವೆಲ್ಲಿಂಗ್ ಇತ್ತು, ಅದರಿಂದ ಒಂದು ಸ್ವಲ್ಪ ಹಿಂಸೆ ಅನ್ನಿಸ್ತಾಯಿತ್ತು. ಕಾಲು ನೋಡ್ಬೇಕಾದ್ರೆ ಹಿಂಸೆ, ಪೇಯ್ನ್ ಆ ಥರ ಏನೂ ಇರಲಿಲ್ಲ. ಆ ಪ್ರೆಗ್ನೆನ್ಸಿ ಜರ್ನಿನೇ ಒಂಥರ ಇರುತ್ತೆ. ಸೊ ಅದರದ್ದು ಕೂಡ ಮುಂದಿನ ದಿನಗಳಲ್ಲಿ ವೀಡಿಯೋಸ್ನ ಮಾಡ್ತೀನಿ ನಾನು. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ಅವರಲ್ಲಿ ಆಟಾಡಿ ಎಂಜಾಯ್ ಮಾಡೋದಕ್ಕಿಂತ ನಾವು ಆಚೆ ನಿಂತ್ಕೊಂಡು ಅಷ್ಟೊಂದು ನಗಾಡಿದ್ದೀವಿ, ತುಂಬಾ ಚೆನ್ನಾಗಿತ್ತು. ಅಥರ್ವಂತೂ ಬಿದ್ದು ಬಿದ್ದು ಫುಲ್ ಎಂಜಾಯ್ ಮಾಡ್ತಾ ಇದ್ದ ನೀರಲ್ಲಿ, ಈ ಥರ ಇದರಲ್ಲಿ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ದಾನೆ ಅವನು. ಆದಮೇಲೆ ಅಲ್ಲೇ ಇನ್ನೂ ಹಲವಷ್ಟು ಗೇಮ್ಸ್ ಎಲ್ಲ ಇತ್ತು. ಸೊ ಅವನು ಒಬ್ಬನೇ ಹೋಗ್ಬಿಟ್ಟು ಆಟ ಆಡ್ತಾ ಇದ್ದ, ನಾವು ಹಾಗೆ ಕೂತ್ಕೊಂಡಿದ್ವಿ. ಇಲ್ಲೊಂದು ಸ್ವಲ್ಪ ಗ್ರೀನರಿ ಎಲ್ಲ ಆಗಿ ಹಾಗೆ ನೆರಳಿತ್ತು. ಈ ಪ್ಲೇಸಲ್ಲಿ ಬಂದುಬಿಟ್ಟು ನಾವು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಎಲ್ಲರೂ ಒಂದು ಸ್ವಲ್ಪ ಟಯರ್ಡ್ ಆಗಿದ್ವಿ. ಹಾಗೆ ಕ್ರೌಡ್ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಕ್ರೌಡ್ ಇದೆ ಅಂತ ಹೇಳಿಬಿಟ್ಟು. ಅದಾದಮೇಲೆ ಲಂಚ್ಗೆ ಅಂತ ಬಂದ್ವಿ. ಲಂಚಲ್ಲಿ ಲೈವ್ ಕೌಂಟರ್ಸ್ ಇದೆ, ನಿಮಗೆ ಯಾವ್ಯಾವ ಡಿಶಸ್ ಏನೇನು ಬೇಕು, ನಾನ್ ವೆಜ್ ಆಗಲಿ ವೆಜ್ ಆಗಲಿ ಪಿಜ್ಜಾಸ್ ಆಗಲಿ ಎಲ್ಲ ತುಂಬ ವೆರೈಟೀಸ್ ಆಫ್ ಫುಡ್ ಇದೆ. ತುಂಬಾ ಚೆನ್ನಾಗಿದೆ ಫುಡ್ ಅಂತ ಹೇಳ್ಬೋದು. ಬಫೆಟ್ ಇತ್ತು. ಸೊ ಎಲ್ಲ ಊಟ ಎಲ್ಲ ನೀಟಾಗಿ ಚೆನ್ನಾಗಿ ಮಾಡ್ಕೊಂಡ್ವಿ. ಇದಾದಮೇಲೆ ನಾವು ಪೂಲಿಗೆ ಹೋದ್ವಿ. ಪೂಲಲ್ಲಿ ನಾನು ವೀಡಿಯೋಸ್ ಏನು ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಬಿಕಾಸ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೆ ನಾನಂತೂ. ಅದಾದಮೇಲೆ ಹೀಗೆ ಒಂದು ರೈನ್ ಡ್ಯಾನ್ಸ್ದು ಏರಿಯಾ ಇತ್ತು. ಸೊ ಅಲ್ಲಿ ಮತ್ತು ನವೀನ್ ಹೋದರು. ಹಾಗೆ ಒಂದು ಸ್ವಲ್ಪ ಅಷ್ಟು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿಕೊಂಡೆ. ವಾಟರ್ ಗೇಮ್ಸ್ ಏನೇನು ಆಡಿದ್ವಿ, ಪೂಲಲ್ಲೇ ನಾವು ಆಲ್ಮೋಸ್ಟ್ ಒಂದು 2 to 3 hours ಸ್ಪೆಂಡ್ ಮಾಡಿದ್ವಿ ಅನಿಸುತ್ತೆ. ಅದು ಯಾವುದೂ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ, ಫೋನ್ ತೆಗೆದು ಸೈಡಲ್ಲಿ ಇಟ್ಬಿಟ್ಟಿದ್ದೆ ನಾನು. ಬೇಡ ಅಂತ ಏನೋ ಸುಸ್ತಾದ ಥರ ಆಗಿಬಿಡ್ತು. ಸೊ ಬೇಡ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಅಂತ. ಬಟ್ ಇವರಿಬ್ಬರು ಡಾನ್ಸ್ ಮಾಡೋದು ನೋಡಿದ್ರೆ ನನಗೆ ಈ ಮೊಮೆಂಟ್ನ ನನಗೆ ನೆನಪಲ್ಲಿ ಇಟ್ಕೋಬೇಕು ಅಂತ ಅನ್ನಿಸ್ತು. ಸಾಂಗ್ ಹಾಕ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಇದಾದಮೇಲೆ ಒಂದಷ್ಟೊತ್ತು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಇನ್ನು ಸ್ನ್ಯಾಕ್ ಇತ್ತು, ಕಾಫಿ ಎಲ್ಲ ಕುಡ್ಕೊಂಡು ಹಾಗೆಯೇ ಒಂದು ಸ್ವಲ್ಪ ಇಂಡೋರ್ ಗೇಮ್ಸ್ ಇತ್ತು. ಇಂಡೋರ್ ಗೇಮ್ಸ್ ಆಡಿ ನಾವು ಅಲ್ಲಿಂದ ಹೊರಟಿದ್ದು ಒಂದು ಅರೌಂಡ್ 7 ಆಗಿತ್ತು. ಈ ದಿನನಂತೂ ನಾವು ಕಂಪ್ಲೀಟಾಗಿ ಎಂಜಾಯ್ ಮಾಡಿದ್ದೀವಿ. ತುಂಬ ಅಂದರೆ ತುಂಬಾ ಸಖತ್ತಾಗಿತ್ತು. ಸೊ ನೀವು ಏನಾದರೂ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಒನ್ ಡೇ ರೆಸಾರ್ಟ್ ಯಾವುದಾದ್ರೂ ಹೋಗ್ತಾ ಇದ್ದೀರಾ ಅಂದರೆ ಈ ರೆಸಾರ್ಟ್ ರಿಟ್ರೀಟ್ನ ನೀವು ಕೂಡ ವಿಸಿಟ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಒನ್ ಡೇಗೆ ಇಟ್ಸ್ ಓಕೆ, ಎಂಜಾಯ್ ಮಾಡಿ ಬರ್ಬೋದು. ಹಾಗೆ ಇಲ್ಲಿ ಸ್ಟೇ ಕೂಡ ಇದೆ. ಇನ್ಮೇಲೆ ಆದಷ್ಟು ವೀಡಿಯೋಸ್ಗೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ ಕೂಡ. ಸೊ ಈ ಬ್ರೇಕ್ನ ನಂತರ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.